ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಿರಂಜೀವಿ ಸರ್ಜಾ ಮಾತಾಡ್ತಾ ಇದ್ದೀನಿ. ನನ್ನ ಪಾತ್ರ ಬಂದು ಇಲ್ಲಿವರೆಗೂ ನಾನು ಮಾಡದೇ ಇರೋಂಥ ಒಂದು ಪಾತ್ರ. ಇದರಲ್ಲಿ ನಾನು ಒಬ್ಬ ಆರ್ಟಿಸ್ಟಾಗಿ ಆ್ಯಕ್ಟ್ ಮಾಡ್ತಾಯಿದ್ದೀನಿ. ಆರ್ಟಿಸ್ಟ್ ಅಂದಿದ ತಕ್ಷಣ ಆ್ಯಕ್ಟರ್ ಅಂತ ಎಲ್ಲರೂ ಅಂದ್ಕೊತಾರೆ, ಬಟ್ ಆ್ಯಕ್ಟರ್ ಅಲ್ಲ. ಇಟ್ ಈಸ್ ಒಬ್ಬ ಡ್ರಾಯಿಂಗ್ ಮಾಡ್ತಾರಲ್ಲ ಆ ಥರ ಒಂದು ಪಾತ್ರ ನಾನು ಮಾಡ್ತಾ ಇರೋದು. ಸೊ ನನ್ನ ಪಾತ್ರ ಬಂದು ಲಂಡನ್ನಲ್ಲಿ ಕೆಲಸ ಮಾಡ್ತಾ ಇರೋಂಥ ಒಂದು ಪಾತ್ರ. ಇಲ್ಲಿವರೆಗೂ ಈ ಚಿರಂಜೀವಿ ಸರ್ಜನ ಬೇರೆ ಸಿನಿಮಾಗಳಲ್ಲಿ ಏನು ನೋಡಿದ್ರೆ ಈ ಸಿನಿಮಾದಲ್ಲಿ ತುಂಬ ವಿಭಿನ್ನವಾಗಿ ನೋಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಕ್ರೆಡಿಟ್ ಬಂದು ಎಂಟೈರ್ ಕ್ರೆಡಿಟ್ ಬಂದು ಅದು ಚೈತನ್ಯ ಅವ್ರಿಗೆ ಹೋಗಬೇಕು. ಯಾಕೆ ಅಂದರೆ ಅವ್ರ ಒಂದು ಪಿಕ್ಚರ್, ಒಂದು ವಿಷನ್ ಇತ್ತು. ನನ್ನ ಈ ಪಾತ್ರ ಬಂದು ಇದೇ ಥರ ಇರಬೇಕು, ಈ ಪಾತ್ರ ಬಂದು ಇದೇ ಥರ ಮಾತಾಡಬೇಕು ಆ್ಯಂಡ್ ಇದೇ ಥರ ಬಿಹೇವ್ ಮಾಡಬೇಕು, ಇದೇ ಥರ ಆ್ಯಕ್ಟ್ ಮಾಡಬೇಕು ಅನ್ನೋ ಒಂದು ವಿಷನ್ ಚೈತನ್ಯ ಅವ್ರಿಗಿತ್ತು. ಸೊ ಇದಕ್ಕೆ ಮುಂಚೆ ನಾವು ವರ್ಕ್ಶಾಪ್ಸ್ ಎಲ್ಲ ಮಾಡಿದ್ವಿ. ಆಟಗಾರಲ್ಲಿ ಅದೇನು ವರ್ಕ್ಶಾಪ್ ಮಾಡಿದ್ವೋ ಅದೇ ಥರ ಈ ಸಿನಿಮಾದಲ್ಲೂ ವರ್ಕ್ಶಾಪ್ ಮಾಡಿದ್ವಿ. ನಾನು ಒಬ್ಬನೇ ಅಂತಲ್ಲ, ಇಡೀ ತಂಡ, ನಾನು, ಪ್ರಕಾಶ್ ಬಲ್ವಾಡಿಯವರು, ಅಚ್ಯುತ್ ಕುಮಾರು, ಶರ್ಮಿಳಾ ಮೆಂಡ್ರೆ ಅವರು ಎಲ್ಲರೂ ಸೇರಿಕೊಂಡು ಈ ಸಿನಿಮಾದಲ್ಲಿ ವರ್ಕ್ಶಾಪ್ ಮಾಡಿದ್ದೀವಿ. ಸೊ ಪ್ರತಿಯೊಬ್ಬರಿಗೂ ಒಂದು ಕ್ಲಾರಿಟಿ ಇತ್ತು, ಯಾವ ಥರ ಮಾಡಬೇಕು, ಏನು ಮಾಡಬೇಕು ಅನ್ನೋ ಒಂದು ಕ್ಲಾರಿಟಿ ಇತ್ತು. ಸೊ ದ ಎಂಟೈರ್ ಕ್ರೆಡಿಟ್ ಗೋಸ್ ಟು ಚೈತನ್ಯ. ಫಸ್ಟ್ ಟೈಮ್ ಲಂಡನ್ಗೆ ಹೋಗಿ ಶೂಟ್ ಮಾಡ್ತಾ ಇರೋದು ಪ್ರೊಫೆಷ್ನಲಿ. ಆ್ಯಂಡ್ ಅಲ್ಲಿ ತುಂಬ ಚೆನ್ನಾಗಿತ್ತು. ಐ ಗಾಟ್ ಟು ವರ್ಕ್ ವಿತ್ ಆ್ಯನ್ ಇಂಗ್ಲೀಷ್ ಕ್ರೂ. ಒಂದು ಹ್ಯಾರಿ ಪಾಟರಲ್ಲಿ ಕೆಲಸ ಮಾಡೋ ಕ್ಯಾಮ್ರಾಮ್ಯಾನ್ ಜೊತೆನೂ ವರ್ಕ್ ಮಾಡೋದಕ್ಕೆ ಆಪರ್ಚುನಿಟಿ ಸಿಕ್ತು. ಆ್ಯಂಡ್ ತುಂಬ ಹಲವಾರು ಹಾಲಿವುಡ್ ಫಿಲ್ಮ್ಸ್ಗೆ ಆ್ಯಕ್ಷನ್ ಮಾಡಿದಂಥ ಒಂದು ಸ್ಟಂಟ್ ಮಾಸ್ಟರ್ ಜೊತೆನೂ ವರ್ಕ್ ಮಾಡೋದಕ್ಕೆ ಒಂದು ಆಪರ್ಚುನಿಟಿ ಸಿಕ್ತು. ಸೊ ಇಟ್ ಈಸ್ ಇಂಡಿಯಾ ಲಂಡನ್ ಬೇಸ್ಡ್ ಸಿನಿಮಾ ಅಂತ ಹೇಳ್ಬೋದು. ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಇಲ್ಲಿ ನಾವು ಏನು ಮಾಡ್ತೀವೋ ಸಿನಿಮಾಸು, ಅಲ್ಲಿದು ವೇ ಆಫ್ ವರ್ಕಿಂಗೇ ತುಂಬ ಡಿಫ್ರೆಂಟ್ ಆಗಿರುತ್ತೆ ಆ್ಯಂಡ್ ತುಂಬ ಪ್ರೊಫೆಷ್ನಲ್ ಆಗಿರ್ತಾರೆ ಅಲ್ಲಿ. ಇಟ್ ವಾಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಅದನ್ನು ನಾನು ಹೇಗೆ ಹೇಳೋದು ಅನ್ನೋದು ನಂಗೆ ಗೊತ್ತಾಗ್ತಾಯಿಲ್ಲ, ಬಟ್ ಅದನ್ನು ಎಕ್ಸ್ಪೀರಿಯನ್ಸ್ ಆಯಿತು ಅಂದವ್ರಿಗೆ ಮಾತ್ರ ಇಟ್ ಈಸ್ ಅ ಗುಡ್ ಫೀಲ್ ಅನಿಸುತ್ತೆ. ಇಟ್ ಈಸ್ ಆಲ್ವೇಸ್ ಪ್ಲೆಷರ್ ವರ್ಕಿಂಗ್ ವಿತ್ ಚೈತನ್ಯ ಅವರು. ಯಾಕೆಂದರೆ ಇದಕ್ಕೆ ಮುಂಚೆ ನಾವು ಆಟಗಾರ ಮಾಡಿದ್ವಿ. ಆಟಗಾರಲ್ಲೇ ಒಂದು ಒಳ್ಳೆ ಕಂಫರ್ಟ್ ಝೋನ್ ಇತ್ತು ನಮ್ಮಿಬ್ಬರಿಗೆ. ಆ್ಯಂಡ್ ಈ ಜಸ್ಟ್ ಬ್ಲೈಂಡ್ಲಿ ಬಿಲೀವ್ಸ್ ಮೀ, ಲೈಕ್ ಓಕೆ ಈ ಥರ ಮಾಡೋಣ ಅಂತ ಹೇಳಿದಾಗ ಐ ಬ್ಲೈಂಡ್ಲಿ ಬಿಲೀವ್ ಮೋರ್ ದೆನ್ ಹೀ ಬಿಲೀವ್ಸ್ ಮೀ. ನಾನು ಬ್ಲೈಂಡಾಗಿ ಬಿಲೀವ್ ಮಾಡ್ತೀನಿ ಅವ್ರನ್ನ. ಸೊ ಬಿಕಾಸ್ ದ ರ್ಯಾಪ್ ಆಫ್ ವಾಟ್ ಐ ಹ್ಯಾವ್ ಆ್ಯಂಡ್ ವಾಟ್ ವಿ ಹ್ಯಾವ್ ಅಮಾಂಗ್ಸ್ಟ್ ಈಚ್ ಅದರ್, ಇಟ್ ಈಸ್ ಒಬ್ಬ ಆ್ಯಕ್ಟ್ರಾಗಿ ಒಂದು ಒಳ್ಳೆ ಆಪರ್ಚುನಿಟಿ ಅವ್ರ ಜೊತೆ ವರ್ಕ್ ಮಾಡಿದೆ. ಯಾಕೆಂದರೆ ಈ ಗಿವ್ಸ್ ಯು ಅ ಲಾಟ್ ಆಫ್ ಫ್ರೀಡಮ್ ಆ್ಯಸ್ ಅನ್ ಆ್ಯಕ್ಟರ್. ನೀವು ಏನು ಮಾಡ್ತೀರೋ ಅದನ್ನು ಹೇಳಿ ಅಂತೆಲ್ಲ ಮಾಡೋಕ್ಕೆ ಬಿಟ್ಬಿಡ್ತಾರೆ. ಸೊ ದ್ಯಾಟ್ ನಮಗೊಂದು ನಮ್ಮ ಥಾಟ್ಸಲ್ಲಿ ಏನೇನಿದೆ ಅದನ್ನೆಲ್ಲ ಮಾಡೋಕ್ಕೆ ಬಿಟ್ಟು, ಆಮೇಲೆ ದಿ ಸೇಮ್ ಟೈಮ್ ಇದು ಬೇಡ, ಈ ಥರ ಹಿಂಗೆ ಮಾಡೋಣ ಅಂತ ಒಂದು ಇಂಪ್ರೂವೈಸು ಮಾಡ್ತಾರೆ. ಸೊ ಇಟ್ ಈಸ್ ಆಲ್ವೇಸ್ ಅ ಪ್ಲೆಷರ್ ವರ್ಕಿಂಗ್ ವಿತ್ ಡೈರೆಕ್ಟರ್ ಲೈಕ್ ಚೈತನ್ಯ. ಆಕೆ ಅಂದಿದ ತಕ್ಷಣ ಒಂದು ಹಾರರ್ ಮಾತ್ರ ಅಲ್ಲ, ಹಾರರ್ ಇದೆ, ಥ್ರಿಲ್ಲರ್ ಇದೆ, ಸಸ್ಪೆನ್ಸ್ ಇದೆ, ಒಂದು ಒಳ್ಳೆ ಎಮೋಷನ್ ಇದೆ. ಆ್ಯಂಡ್ ಎಲ್ಲದಕ್ಕಿಂತ ತುಂಬ ಮುಖ್ಯವಾಗಿ ತುಂಬ ಒಳ್ಳೆಯ ಸಿನಿಮಾ ಅಂತ ಹೇಳ್ಬೋದು. ಇದರಲ್ಲಿ ತುಂಬ ಜನ ಆ್ಯಕ್ಟರ್ಸ್ ಎಲ್ಲ ಇದ್ದಾರೆ. ಅಚ್ಯುತ್ ಕುಮಾರ್, ಬಾಲಾಜಿ ಮನೋಹರ್, ಶರ್ಮಿಳಾ ಮೆಂಡ್ರೆ, ಪ್ರಕಾಶ್ ಬಲ್ವಾಡಿ, ಎಲ್ಲರೂ ಈ ಸಿನಿಮಾದಲ್ಲಿ ದೇ ಹ್ಯಾವ್ ಗಿವನ್ ದೇರ್ ಪಾರ್ಟ್ ಟು ಮಚ್ ಆ್ಯಂಡ್ ಎವ್ರಿಬಡಿ ಈಸ್ ಆ್ಯಕ್ಟೆಡ್ ಹೋಲ್ ಹಾರ್ಟೆಡ್ಲಿ ಅಂತ ಹೇಳ್ಬೋದು. ಸೊ ಈ ಸಿನಿಮಾ ನೋಡಿದಾಗ ಪ್ರತಿಯೊಬ್ಬರಿಗೂ ಅವರವರ ಪಾತ್ರನ ಎಲ್ಲೂ ಬಿಟ್ಕೊಡದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಒಂದು ನಾವು ಹಾನ್ಸ್ಲಿ ಟಾರ್ಸಲ್ಲಿ ಶೂಟ್ ಮಾಡಿದ್ವಿ. ಆಮೇಲೆ ಪಿಂಕ್ ಫಾರೆಸ್ಟ್ ಅಂತ ಒಂದು ಜಾಗದಲ್ಲಿ ಶೂಟ್ ಮಾಡಿದ್ವಿ. ಆ ಜಾಗದಲ್ಲಿ ಶೂಟ್ ಮಾಡ್ಬೇಕಾದ್ರೆ ಕರೆಕ್ಟಾಗಿ ರಾತ್ರಿ 3 ಗಂಟೆಗೆ ಹೇಳ್ದಂಗೆ ಕರೆಕ್ಟಾಗಿ 3 ಗಂಟೆಗೆ ಜನ್ರೇಟ್ರೆಲ್ಲ ಆಫ್ ಆಗೋಗ್ಬಿಡೋದು. ಆಮೇಲೆ ಲೈಟ್ಸ್ ಎಲ್ಲ ಆಟೋಮ್ಯಾಟಿಕ್ಕಾಗಿ ಆಫ್ ಆಗೋಗ್ಬಿಡೋದು. ಆ್ಯಂಡ್ ಎಲ್ಲ ಕರೆಕ್ಟಾಗಿರೋದಲ್ಲ, ವಯರ್ಸ್ ಕರೆಕ್ಟಾಗಿರೋದು, ಜನ್ರೇಟ್ರಲ್ಲಿ ಡೀಸೆಲ್ ಕರೆಕ್ಟಾಗಿದ್ದಿರೋದು, ಎಲ್ಲ ಕರೆಕ್ಟಾಗಿದ್ದೂ ಏನು ಅಲಾರಾಮ್ ಹೊಡೆದಂಗೆ 3 o'clockಗೆ ಸ್ವಿಚ್ ಆಫ್ ಆಗೋಗ್ಬಿಡೋದು. ಆ್ಯಂಡ್ ಆಟೋಮೆಟಿಕ್ಕಾಗಿ 4 o'clockಗೆ ಸ್ವಿಚ್ ಆನ್ ಆಗೋದು. ಬಿಗಿನಿಂಗಲ್ಲಿ ಒಂದು ಸ್ವಲ್ಪ ಇದು ಒಂಥರ ವಿಚಿತ್ರ ಅನಿಸ್ತಿದೆ, ಏನಪ್ಪ ಇದೆಲ್ಲ ಕರೆಕ್ಟಾಗಿದ್ದೂ ಹಿಂಗೆಲ್ಲ ಆಗ್ತಾಯಿದೆ ಅನ್ನೋದು. ಹೋಗ್ತಾ ನನ್ನ ಪರ್ಸ್ನಲಾಗಿ ನನಗೆ ಮಾತ್ರ ಒಂಥರ ಮಜಾ ಕೊಡೋಕ್ಕೆ ಸ್ಟಾರ್ಟ್ ಆಗೋಯಿತು. ಯಾಕಂದರೆ ರಾತ್ರಿ 3 ಗಂಟೆಯಲ್ಲಿ ಎಲ್ರಿಗೂ ನಿದ್ದೆ ಮಾಡೋ ಟೈಮಲ್ಲಿ ಇದೇನು ನಾವು ಕೆಲಸ ಮಾಡ್ತಾಯಿದ್ದೀವಿ ಅಂದಾಗ ನಾನು ಕಾಯ್ತಾಯಿದ್ದೆ 3 ಗಂಟೆ ಯಾವಾಗ ಆಗುತ್ತೆ ಅಂತ ನಾನು ಕಾಯ್ತಾಯಿದ್ದೆ. 3 ಗಂಟೆ ಆಗಿದ ತಕ್ಷಣ ನಾನು ಜ್ಞಾಪಿಸ್ದಂಗೆ ಇರೋದು, ಆ ನೇಚರ್ಗೆ ನಾನು ಜ್ಞಾಪಿಸ್ದಂಗೆ ಇರೋದು, 3 ಗಂಟೆ ಆಯಿತು ಇನ್ನೂ ಸ್ವಿಚ್ ಆಫ್ ಆಗಿಲ್ವಲ್ಲ ಅನ್ನೋ ಥರದಲ್ಲಿ
ಒಂದು ಫೀಲಿಂಗ್ ಇರೋದು. ಸೊ 3 o'clock ಆಗ್ತಿದ್ದಂಗೆ ಸ್ವಿಚ್ ಆಫ್, 4 o'clock ಆಟೋಮೆಟಿಕ್ ಸ್ವಿಚ್ ಆನ್ ಆಗೋದು. ಸೊ ಆ 1 hour ಎಂಟೈರ್ ಕ್ರೂ ಆ್ಯಂಡ್ ಎಂಟೈರ್ ಟೀಮ್ಗೆ ಒಂದು ಚಿಕ್ಕ ಬ್ರೇಕು. ರಾತ್ರಿ ಊಟ ಆಗಿದ ತಕ್ಷಣ ಯಾರ್ಯಾರು ಮಲ್ಕೋಬೇಕು 1 hour ಕ್ಲೀನಾಗಿ ಪೀಸ್ಫುಲ್ಲಾಗಿ ಮಲ್ಕೋಬೋದಾಗಿತ್ತು. ತುಂಬಾ ತಮಾಷೆಯಾದ ಘಟನೆಗಳೆಲ್ಲ ನಡೆದಿದೆ. ನನ್ನದೇ ಒಂದು ತೊಗೋಬೋದು. ಲೈಕ್ ಅಲ್ಲಿ ಕಾಸ್ಟ್ಯೂಮ್ ಡಿಸೈನರ್ ಒಬ್ಬರು ಇದ್ದರು, ಕಾಮೆಂಟ್ ಅಂತ. ಸೊ ಅವರು ಎಷ್ಟು ಸ್ಪೆಸಿಫಿಕ್ ಆ್ಯಂಡ್ ಪರ್ಟಿಕ್ಯುಲರ್ ಆಗಿತ್ತು ಅಂದರೆ ನಾವು ಆ್ಯಕ್ಟರ್ಸ್ ಗೊತ್ತಿರಲ್ಲ, ಲೈಕ್ ಕಾಲರ್ ಇಲ್ಲಿ ಮಡ್ಚೋಗಿದೆ, ಇಲ್ಲಿ ಪ್ಯಾಂಟ್ ಮಡ್ಚಿರಬೇಕು ಅನ್ನೋದು. ಅದೇನಾದರೂ ಕಾಲರ್ ಹೆಂಗಾದರೂ ಬೇರೆ ಥರ ಆಯಿತು ಅಂದರೆ ಡೈರೆಕ್ಟರು ಏನೋ ಒಂದು ಇಂಟೆನ್ಸಿಟಿಯಲ್ಲಿ ಶೂಟ್ ಮಾಡುವಾಗ ಕಟ್ ಅಂತ ಕಾಮೆಂಟ್ ಹೇಳ್ಬಿಡೋರು. ಏನಾಯ್ತು ಅಂದರೆ, ಇಲ್ಲ ಸರ್ ಕಾಲರ್ ಇಸ್ ನಾಟ್ ಪ್ರಾಪರ್ ಅಂತ ಹೇಳಿ ಇದು ಮಾಡೋರು. ನಾವು ಯಾವ ಥರ ಕಾನ್ಷಿಯಸ್ ಆಗೋಗ್ಬಿಟ್ಟಿದ್ವಿ ಅಂದರೆ ಅವ್ರು ಓಕೆ ಅಂದಾದ್ಮೇಲೆ ಹೋಗಿ ಶಾರ್ಟ್ ಕೊಡ್ತಾಯಿದ್ವಿ. ಆ ಥರ ಒಂದು ಘಟನೆ ನಡೆದಿದೆ. ಆಮೇಲೆ ತುಂಬ ಇದೆ, ಲೈಕ್ ಹೇಳೋಕ್ಕಾಗದೇ ಇರೋಂಥ ಘಟನೆಗಳೆಲ್ಲ ನಡೆದಿದೆ. ನಮ್ಮ ಬಾಲಾ ಅವ್ರ ಜೊತೆ, ಅಚ್ಯುತ್ ಕುಮಾರ್ ಅವ್ರ ಜೊತೆ, ಆಮೇಲೆ ಅಮ್ಮಾನ್ ಅಂತ ಇನ್ನೊಬ್ಬರು ನಟ ಇದ್ದಾರೆ ಈ ಸಿನಿಮಾದಲ್ಲಿ, ಅವ್ರ ಜೊತೆ ನಡೆದಿರೋಂಥ ಒನ್ ಆಫ್ ದ ಮೋಸ್ಟ್ ವೆರಿ ಜಾಲಿ ಪರ್ಸನ್ ಆ್ಯಂಡ್ ವೆರಿ ಜೋವೆಲ್ ಪರ್ಸನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೂ ಅಂಡರ್ಸ್ಟ್ಯಾಂಡ್ಸ್ ಅ ಪರ್ಸನ್. ಅವ್ರು ಯಾವ ಒಂದು ಕಂಫರ್ಟ್ ಝೋನ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದಾರೆ ಅನ್ನೋದನ್ನು ತಿಳ್ಕೊಂಡು ಎಂಟರ್ಟೈನ್ಮೆಂಟ್ ಕೊಡೋದಾಗಿರ್ಬೋದು, ಇಲ್ಲ ಮಾತಾಡೋ ರೀತಿ ಆಗಿರ್ಬೋದು, ಇಟ್ ವಾಸ್ ಅ ಟೋಟ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಇದೇ ಜೂನ್ ತಿಂಗಳಲ್ಲಿ ನನ್ನ ಸಿನಿಮಾ ಆಕೆ ಥಿಯೇಟ್ರಲ್ಲಿ ರಿಲೀಸ್ ಆಗ್ತಾಯಿದೆ. ಮಿಸ್ ಮಾಡಿದೆ ನೋಡಿ.